और मौलाना भूल गया कि शासन किसका है। कुछ लोग रहते भारत में हैं, लेकिन गजवाए हिंद का नारा लेकर के भारत के अंदर राष्ट्र विरोधी गतिविधियों को बढ़ावा देने का कुत्सित कार्य कर रहे हैं। गजवाए हिंद हिंदुस्तान की धरती पर नहीं होगा। गजवाए हिंद की कल्पना करना भी और उसका सपना देखना भी जहन्नुम में जाने का टिकट का रास्ता पैदा कर देगा। ಭಾರತದಲ್ಲಿ ವಾಸ ಮಾಡಿಕೊಂಡು ಭಾರತದಲ್ಲಿಯೇ ಇಸ್ಲಾಮಿಕ್ ಆಳ್ವಿಕೆಯನ್ನ ತರ್ತೇವೆ ಅನ್ನೋರಿಗೆ ನಾವು ನರಕವನ್ನ ತೋರಿಸ್ತೇವೆ ಅನ್ನೋ ವಾರ್ನಿಂಗ್ ಕೊಟ್ರು। त्योहारों के दौरान आपने देखा होगा जब भी पर्व और त्योहार आते थे उत्पात शुरू हो जाती थी। अब उत्पातियों और उपद्रवियों को पता लगेगा कि 7 पीढ़ियां याद आएंगी उनको, क्योंकि कभी कभी बुरी आदतें जाती नहीं लोगों की, तो उसके लिए उनकी डेंटिंग पेंटिंग करवानी पड़ती है कायदे से। ಈ ವಾರ್ನಿಂಗ್ ಬರೀ ಎಕ್ಸಾಂಪಲ್ಗಷ್ಟೇ, ಇಡೀ ಭಾಷಣದಲ್ಲಿ ಇಂಥದ್ದೇ ಝಲಕ್ಗಳು ಸಾಕಷ್ಟಿವೆ। ಬರೇಲಿ ನಡೆದ ಗಲಾಟೆಯನ್ನ ಇಟ್ಕೊಂಡು ಮಾತನಾಡಿರುವ ಯೋಗಿ ಆದಿತ್ಯನಾಥ್ ಒಳ್ಳೆ ಸಿನಿಮಾದಲ್ಲಿ ವಿಲನ್ಗಳಿಗೆ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ಕೊಟ್ಟಿದ್ದಾರೆ। ಒಂದೊಂದು ಡೈಲಾಗ್ಗಳಲ್ಲಿಯೂ ಒಂದೊಂದು ಎಚ್ಚರಿಕೆ। ऐसे बैरियर को चुन चुन करके वे जिस प्रकार की भाषा को समझते थे उस प्रकार की भाषा से उनको समझा करके उसको उसकी सजा दिलाने का काम भी किया है। ಬಹಳ ದಿನಗಳ ಬಳಿಕ ಯೋಗಿ ಆದಿತ್ಯನಾಥ್ ವೇದಿಕೆಯೊಂದರ ಮೇಲೆ ಹೀಗೆ ಕಟುವಾಗಿ ಮಾತನಾಡಿದ್ದಾರೆ। ಕಳೆದ 6-7 ತಿಂಗಳಿಂದ ಯೋಗಿಯ ಯಾವುದೇ ಸ್ಪೀಚ್ ಇಷ್ಟರ ಮಟ್ಟಿಗೆ ಸದ್ದು ಮಾಡಿರಲಿಲ್ಲ। ಆದ್ರೆ ಈ ಸ್ಪೀಚ್ ಅಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ। मौलाना भूल गया कि शासन किसका है। वो ये मानता था धमकी देंगे और हम जबरदस्ती जाम कर देंगे। हमने कहा जाम नहीं होगा, कर्फ्यू भी नहीं लगेगा, लेकिन कर्फ्यू का सबक तुम्हें ऐसा सिखा देंगे कि तुम्हारी आने वाली पीढ़ी दंगा करना भूल जाएगी। ರಾಜ್ಯದಲ್ಲಿ ಏನಾದರೂ ಪರಿವರ್ತನೆ ತರೋದಕ್ಕೆ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರೋ ಸಂದರ್ಭದಲ್ಲಿ ಇಂಥದೊಂದು ಯಾವುದಾದ್ರೂ ತೊಡಕುಗಳು ಎದುರಾಗ್ತಾನೇ ಇವೆ। ಆಡಳಿತವನ್ನೇ ನಿಷ್ಕ್ರಿಯಗೊಳಿಸುವ ಮಟ್ಟಕ್ಕೆ ಗಲಭೆಗಳು ಸೃಷ್ಟಿಯಾಗ್ಬಿಡ್ತಾವೆ ಅನ್ನೋದು ಯೋಗಿಯ ಸಿಟ್ಟು। क्या तरीका है जी? आप सिस्टम को ब्लॉक करना चाहते हैं, और यह प्रवृत्ति थी यूपी के अंदर। 17 के पहले यही होता था, और हम इसी बात को कह सकते हैं कि 17 के बाद हमने कर्फ्यू भी नहीं लगने दिया, लेकिन ऐसे बैरियर को चुन चुन करके वे जिस प्रकार की भाषा को समझते थे उस प्रकार की भाषा से उनको समझा करके उसको उसकी सजा दिलाने का काम भी किया है। ಯೋಗಿಯ ಈ ವಾರ್ನಿಂಗ್ ಯಾರಿಗೆ? ಸಿಎಂ ಘರ್ಜನೆ ಹಿಂದಿನ ಘಟನೆ ಏನು? ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಪ್ರಯುಕ್ತ ಈದ್ ಮಿಲಾದ್ ಉನ್ ನಬಿ ಆಚರಣೆ ಮಾಡ್ತಿದ್ರು। ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮೆರವಣಿಗೆಗೆ ಪರ್ಮಿಷನ್ ತಗೊಂಡಿದ್ರು, ಆದ್ರೆ ಬ್ಯಾನರ್ಗಳನ್ನ ಪ್ರದರ್ಶಿಸೋದಕ್ಕೆ ಯಾವುದೇ ಅನುಮತಿ ಇರಲಿಲ್ಲ। ಆದ್ರೆ ಕೆಲವರು ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಫ್ಲೆಕ್ಸ್ ಪ್ರದರ್ಶನ ಮಾಡಿದ್ರು। ಅಲ್ಲದೆ ಮೆರವಣಿಗೆ ಸಾಗುವ ದಾರಿಯಲ್ಲಿನ ಕೆಲವು ಟೆಂಟ್ಗಳಿಗೂ ಅಳವಡಿಸಲಾಗಿತ್ತು ಅಂತ ಹೇಳಲಾಗಿದೆ। ಅನುಮತಿ ಇಲ್ಲದೆ ಇದ್ದಿದ್ರಿಂದ ಕೆಲ ಸ್ಥಳೀಯರು ಇದಕ್ಕೆ ತಗಾದೆ ತೆಗೆದಿದ್ದಾರೆ। ಇದಕ್ಕೂ ಮೊದಲೇ ಹಿಂದೂ ಸಮಾಜದ ಕೆಲವರಿಂದಲೂ ಆಕ್ಷೇಪ ವ್ಯಕ್ತವಾಗಿತ್ತು। ಅಲ್ಲದೆ ಮುಸ್ಲಿಂ ಯುವಕರು ಹಿಂದೂ ಧಾರ್ಮಿಕ ಪೋಸ್ಟರ್ ಹರಿದಿದ್ದಾರೆಂದು ಆರೋಪ ಕೂಡ ಕೇಳಿಬಂದಿತ್ತು। ಹೀಗಿರುವಾಗಲೇ ಅನುಮತಿ ಇಲ್ಲದೆ ಬ್ಯಾನರ್ ಪ್ರದರ್ಶನ ಮಾಡುತ್ತಿರುವುದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗುವಿಗೆ ತಳ್ಳಿತ್ತು। ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಫಲಕವನ್ನ ತೆರವುಗೊಳಿಸಿದ್ದಾರೆ। ಅಲ್ಲದೆ ಸಾಮರಸ್ಯ ಕದಡಿದ ಆರೋಪದಲ್ಲಿ ಕೆಲವರ ಮೇಲೆ ಎಫ್ಐಆರ್ ಹಾಕಲಾಯಿತು। ಈ ಕ್ರಮಕ್ಕೆ ಉತ್ತರ ಪ್ರದೇಶದಲ್ಲಿ ಇತ್ತೆಹಾದ್ ಎ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ಮೌಲಾನಾ ತೌಕೀರ್ ರಜಾ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಪೋಸ್ಟರ್ ಪ್ರದರ್ಶನಕ್ಕೆ ಕರೆ ನೀಡಿದ। ಏಕಾಏಕಿ ಆತನ ಮನೆ ಬಳಿ ಸಾವಿರಾರು ಮಂದಿ ಸೇರೋಕ್ ಶುರು ಮಾಡಿದ್ರು। ಯಾವುದೇ ಅನುಮತಿ ಪಡೆಯದೆ ಹೀಗೆ ಸಾಗರೋಪಾದಿಯಲ್ಲಿ ಜನ ಸೇರಿದ್ದು ಸಾಕಷ್ಟು ತೊಂದರೆಗಳಿಗೆ ಕಾರಣವಾಯಿತು। ಕೆಲ ಪ್ರತಿಭಟನಾಕಾರರು ಕಾನೂನು ಕೈಗೆತ್ತಿಕೊಂಡಿದ್ರಿಂದ ಇಡೀ ಪ್ರತಿಭಟನೆ ಹಿಂಸಾಚಾರ
ಭ್ರಷ್ಟಾಚಾರಕ್ಕೆ ತಿರುಗಿ ಹೋಯಿತು. ಭದ್ರತೆಗಾಗಿ ನಿಯೋಜನೆಗೊಂಡಿದ್ದ ಪೊಲೀಸ್ ಸಿಬ್ಬಂದಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸರು ಅವರನ್ನ ಚದುರಿಸಲು ಲಾಠಿ ಚಾರ್ಜ್ ಮಾಡಿದ್ರು. ಆ ನಂತರದಲ್ಲಿ ಗಲಭೆ ಇನ್ನೂ ಜೋರಾಗಿ ಸಿಕ್ಕ ವಸ್ತುಗಳನ್ನ ಹಾಳುಗೆಡವಿದ್ದಲ್ಲದೆ ಬೆಂಕಿ ಇಟ್ಟು ಅಟ್ಟಹಾಸ ಮೆರೆದ್ರು. ಖಲೀಲ್ ಶಾಲಾ ಜಂಕ್ಷನ್ ಬಳಿ ಗಲಭೆಕೋರರು ಅಂಗಡಿಗಳು ಮತ್ತು ವಾಹನಗಳನ್ನ ಧ್ವಂಸಗೊಳಿಸಿದ್ರು. ಈ ಗಲಭೆಗೆ ಸಂಬಂಧಿಸಿದಂತೆ ಮೌಲಾನಾ ತೌಕೀರ್ ರಜಾ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಇನ್ನು 2,000ಕ್ಕೂ ಹೆಚ್ಚು ಗಲಭೆಕೋರರ ಮೇಲೆ ಎಫ್ಐಆರ್ ಆಗಿದೆ. ಯೋಗಿ ಸರ್ಕಾರದಲ್ಲಿ ಆಕ್ಷನ್ ಫಸ್ಟ್. ಉತ್ತರ ಪ್ರದೇಶದಲ್ಲಿ ವಾರ್ನಿಂಗ್ ನೆಕ್ಸ್ಟ್. ಯೋಗಿ ಆದಿತ್ಯನಾಥ್ ಕಾನ್ಕ್ಲೇವ್ನಲ್ಲಿ ಹೀಗೆ ಘರ್ಜಿಸೋಕೆ ಮೊದಲೇ ಆಕ್ಷನ್ ಆಗೋಗಿತ್ತು. ಯುಪಿ ಸಿಎಂ ಸ್ಪೆಷಾಲಿಟಿಯೇ ಹಾಗೆ, ಕೃತಿಯೇ ಮೊದಲು. ಹೀಗಾಗಿ ಕಾನ್ಪುರ ಬಳಿಕ ನಡೆದ ಬರೇಲಿ ಗಲಭೆಗೆ ಆಕ್ಷನ್ ತೆಗೆದುಕೊಂಡ ಮೇಲೆಯೇ ಸಿಎಂ ಯೋಗಿ ಈ ಪರಿ ಘರ್ಜಿಸಿದ್ದು. ಇದೇ ಘಟನೆ ಅಂತಲ್ಲ, ಇದಕ್ಕೂ ಮೊದಲು ಯೋಗಿ ಸಾಕಷ್ಟು ಸಲ ಇಂಥದ್ದೇ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮೊದಲ ಆಕ್ಷನ್ ಬುಲ್ಡೋಸರ್. ಯೋಗಿ ಸಿಎಂ ಆದ್ಮೇಲೆ ಉತ್ತರ ಪ್ರದೇಶದಲ್ಲಿ ಮೊದಲು ಕೇಳಿ ಬಂದಿದ್ದೆ ಈ ಬುಲ್ಡೋಸರ್ ರೂಲ್ಸ್. 2017ಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅಷ್ಟು ಚೆನ್ನಾಗಿ ಏನೂ ಇರಲಿಲ್ಲ. ಹೀಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರೋದು ಯೋಗಿ ಪಾಲಿಗೆ ಒಂದು ಸವಾಲಾಗಿತ್ತು. ಆಗಲೇ ಬಂದಿದ್ದು ನೋಡಿ ಈ ಬುಲ್ಡೋಸರ್ ರೂಲ್ಸ್. ಕಾನೂನು ಕೈಗೆತ್ತಿಕೊಳ್ಳುವ ಯಾವನೇ ಆದ್ರೂ ಆತನ ಆಸ್ತಿ ಅಕ್ರಮವಾಗಿದ್ರೆ ಅದನ್ನ ವಶಪಡಿಸಿಕೊಳ್ಳೋದು. ಒಂದು ಪಕ್ಷ ಅತಿಕ್ರಮಣ ಮಾಡಿದ್ರೆ ಯಾವುದೇ ನೋಟಿಸ್ ನೀಡದೆ ಅತಿಕ್ರಮಣದ ಜಾಗವನ್ನ ತೆರವು ಮಾಡೋದು. ಈ ರೂಲ್ಸ್ ಉತ್ತರ ಪ್ರದೇಶದಲ್ಲಿ ಚಾಲ್ತಿಯಾಗ್ತಿದ್ದಾಗಿಯೇ ಕಾನೂನು ಸುವ್ಯವಸ್ಥೆ ಒಂದು ಹಿಡಿತಕ್ಕೆ ಬಂದು ಬಿಡ್ತು. ಇನ್ನು ಇದು ಇಡೀ ದೇಶದಲ್ಲಿಯೇ ಭಾರಿ ಫೇಮಸ್ ಕೂಡ ಆಯ್ತು. ವಿಕಾಸ್ ದುಬೆ, ಮುಕ್ತಾರ್ ಅನ್ಸಾರಿ ಹಾಗೂ ಅತೀಕ್ ಅಹಮದ್ ರಂತಹ ದರೋಡೆಕೋರರನ್ನ ಮಟ್ಟ ಹಾಕೋದಕ್ಕೆ ಈ ರೂಲ್ಸ್ ಭಾರಿ ಉಪಯೋಗಕ್ಕೆ ಬಂತು. ಇದನ್ನ ನೋಡಿಕೊಂಡೇ ಗುಜರಾತ್, ದೆಹಲಿ ಹಾಗೂ ರಾಜಸ್ಥಾನಗಳಲ್ಲಿ ಈ ಒಂದು ನೀತಿಯನ್ನ ಪ್ರಯೋಗ ಮಾಡಿದ್ವು. ಇತ್ತೀಚೆಗೆ ಜುಲೈನಲ್ಲಿ ಭಾರಿ ಸದ್ದು ಮಾಡಿದ ಈ ಚಂಗೂರ್ ಬಾಬಾ ಪ್ರಕರಣ ಕೂಡ ಇದಕ್ಕೆ ಹೊರತಾಗಿಲ್ಲ. ಮತಾಂತರದ ಮೂಲಕ ಸಿಕ್ಕಾಪಟ್ಟೆ ಹಣ ಮಾಡಿದ್ದ ಚಂಗೂರ್ ಬಾಬಾ ಆಸ್ತಿಯನ್ನ ಸಹ ಯುಪಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದ್ದು ಮಾತ್ರವಲ್ಲ, ಬುಲ್ಡೋಸರ್ ಮಾಡಿಸಿತು. ಮಹಿಳೆಯರ ಮೇಲಿನ ಅಪರಾಧ ಕೃತ್ಯಗಳಿಗೂ ಯೋಗಿಯ ಕಾಲದಲ್ಲಿ ಕಡಿವಾಣ ಬಿದ್ದಿದೆ. ಇಂತಹ ಪ್ರಕರಣದ ಅಪರಾಧಿಗಳ್ಯಾರು ಜೈಲಿನಿಂದ ಹೊರಗೆ ಇಲ್ಲದಂತೆ ನೋಡಿಕೊಳ್ಳುವಲ್ಲಿ ಯೋಗಿ ಸಕ್ಸಸ್ ಆಗಿದ್ದಾರೆ. ಹೀಗಾಗಿಯೇ ಯೋಗಿ ಆದಿತ್ಯನಾಥ್ 2ನೇ ಬಾರಿಗೆ ಸಿಎಂ ಆಗಿ ಯುಪಿ ಗದ್ದುಗೆ ಏರೋದಕ್ಕೆ ಸಾಧ್ಯವಾಗಿತ್ತು. ಉತ್ತರ ಪ್ರದೇಶದಲ್ಲಿ ಪ್ರಬಲ ಮುಸ್ಲಿಂ ಸಮುದಾಯವಿದ್ದು ಅವರ ವಿರುದ್ಧವೇ ಯೋಗಿ ಸರ್ಕಾರವಿದೆ ಅನ್ನೋ ಮಾತುಗಳಿದ್ರೂ ಸಹ ಮುಸ್ಲಿಂ ಮಹಿಳೆಯರು ಯೋಗಿ ಸರ್ಕಾರದ ಪರವಾಗಿ ನಿಂತಿದ್ರು. ಇದಕ್ಕೆ ಕಾರಣವಾಗಿದ್ದು ಮಹಿಳೆಯರ ಪರವಾದ ಯೋಗಿ ನಿಲುವು. ತಪ್ಪು ಮಾಡಿದವರು ಯಾರೇ ಆಗಿದ್ರೂ, ಯಾವುದೇ ಧರ್ಮದವರಾಗಿದ್ರೂ ಸರಿಯೇ ಶಿಕ್ಷೆಗೆ ಒಳಪಡಲೇಬೇಕು ಅನ್ನೋ ನಿಯಮದಡಿಯಲ್ಲಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದಲೂ ನೋಡಿಕೊಂಡಿತ್ತು. ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತಂದ ಬಹುಮುಖ್ಯವಾದ ಕಾರಣದಿಂದಾಗಿಯೇ ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರೋದಕ್ಕೆ ಸಾಧ್ಯವಾಯಿತು. ಇದರ ಹಿಂದೆ ನಿಂತು ಎಲ್ಲಾ ಕೆಲಸವನ್ನ ಮಾಡಿಸಿದ್ದು ಇದೇ ಯೋಗಿ ಆದಿತ್ಯನಾಥ್. ಕಳೆದ 5 ವರ್ಷದ ಟಫ್ ರೂಲ್ಸ್ನಿಂದಾಗಿ ಯಾರೊಬ್ಬರೂ ಯುಪಿಯಲ್ಲಿ ಬಾಲ ಬಿಚ್ಚುತ್ತಿರಲಿಲ್ಲ. ಇಂತಹ ಪ್ರಕರಣಗಳು ನಡೆದಿರಲಿಲ್ಲ. ಆದರೆ ಐ ಲವ್ ಮೊಹಮ್ಮದ್ ಅನ್ನೋ ಭಾವನಾತ್ಮಕ ವಿಚಾರವನ್ನ ಇಟ್ಕೊಂಡು ತೌಕೀರ್ ರಜಾ ಮುಸ್ಲಿಂರನ್ನ ದಂಗೆ ಏಳಿಸುವ ಪ್ರಯತ್ನವನ್ನ ಮಾಡಿದ್ದಾನೆ. ಇದಕ್ಕೆ ಸರಿಯಾಗಿಯೇ ಪಾಠ ಕಲಿಸಿರೋ ಯೋಗಿ ಆದಿತ್ಯನಾಥ್ ಈ ರೀತಿ ಸಿಂಹದಂತೆ ಘರ್ಜಿಸಿದ್ದಾರೆ. तुम्हारी आने वाली पीढ़ी दंगा करना भूल जाएगी.
उनकी डेंटिंग पेंटिंग करवानी पड़ती है कायदे से। ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೀವ್ರ ಗರಂ ಆಗಿದ್ದು, ಬರೇಲಿ ಘಟನೆಯನ್ನೇ ನೇರವಾಗಿ ಗುರಿಯಾಗಿಸಿಕೊಂಡು ಪ್ರಚೋದನೆ ನೀಡುತ್ತಿರುವ ಧಾರ್ಮಿಕ ಮುಖಂಡರುಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಲಕ್ನೋದ ಕಾನ್ಕ್ಲೇವ್ನಲ್ಲಿ ಯೋಗಿ ಆದಿತ್ಯನಾಥ್ ಮಾಡಿದ ಘರ್ಷಣೆ ಇಡೀ ದೇಶದಲ್ಲಿ ಸದ್ದು ಮಾಡ್ತಿದೆ. ಐ ಲವ್ ಮೊಹಮ್ಮದ್ ಪ್ರಕರಣವನ್ನ ಇಟ್ಕೊಂಡು ಗಲಭೆ ಮಾಡಿದವರಿಗೂ ತಕ್ಕ ಶಾಸ್ತಿ ಆಗಿದೆ. ಈ ಮಧ್ಯೆ ಯೋಗಿ ಅಭಿಮಾನಿಗಳು ಸುಮ್ಮನೆ ಇರ್ತಾರೆಯೇ? ಖಂಡಿತ ಇಲ್ಲ. ಅವರೇನು ಮಾಡಿದ್ರು ಅನ್ನೋದು ಇಲ್ಲಿದೆ ನೋಡಿ. ಬರೇಲಿಯಲ್ಲಿ ಗಲಭೆ ಆಗ್ತಿದ್ದಾಗಿಯೇ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಯಿತು. ಸೂಕ್ಷ್ಮ ವಿಷಯವನ್ನ ಇಟ್ಕೊಂಡು ಅಲ್ಲಲ್ಲಿ ಇದರ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ನೋಡಿದ್ರು. ಬರೇಲಿ ಘಟನೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಐ ಲವ್ ಮೊಹಮ್ಮದ್ ಘೋಷವಾಕ್ಯ ವೈರಲ್ ಆಗೋಕೆ ಶುರುವಾಯಿತು. ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರವೇ ಸೀಮಿತವಾಗದೆ ಅಲ್ಲಲ್ಲಿ ಐ ಲವ್ ಮೊಹಮ್ಮದ್ ರ್ಯಾಲಿಗಳು ನಡೆದವು. ಮುಂಬೈ, ತೆಲಂಗಾಣ, ಹೈದರಾಬಾದ್, ಮಹಾರಾಷ್ಟ್ರದ ನಾಗ್ಪುರದಲ್ಲೂ ರ್ಯಾಲಿಗಳು ನಡೆದವು. ಹೊರ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗದೆ ನಮ್ಮ ರಾಜ್ಯದಲ್ಲೂ ಐ ಲವ್ ಮೊಹಮ್ಮದ್ ಪ್ರಕರಣದ ಗಲಭೆ ನಡೆಯಿತು. ದಾವಣಗೆರೆ ನಗರದ ಬೇತೂರು ರಸ್ತೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಈ ಫ್ಲೆಕ್ಸ್ ಗಲಾಟೆ ಭುಗಿಲೆದ್ದಿತ್ತು. ಯಮನೂರಪ್ಪ ಅನ್ನೋರ ಮನೆ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಹೋದಾಗ ಸ್ಥಳೀಯರು ಆಕ್ಷೇಪ ಎತ್ತಿದ್ದಾರೆ. ಆ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ವಾಗ್ವಾದ ಶುರುವಾಗಿ ಗಲಾಟೆ ನಡೆದಿತ್ತು. ಐ ಲವ್ ಮಹಾದೇವ. ಯಾವಾಗ ದೇಶದ ನಾನಾ ಭಾಗಗಳಲ್ಲಿ ಐ ಲವ್ ಮೊಹಮ್ಮದ್ ರ್ಯಾಲಿಗಳು ಶುರುವಾಗ್ತಿದ್ದಾಗಿಯೇ ಹಿಂದೂಗಳ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಐ ಲವ್ ಮಹಾದೇವ ಅನ್ನೋ ಕ್ಯಾಂಪೇನ್ ಶುರುವಾಯಿತು. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ದಹೇಗಾ ಗಾಮ್ ಬಹಿಯಾಲ್ ಗ್ರಾಮದಲ್ಲಿ ಗರ್ಭಾ ಆಚರಣೆ ವೇಳೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಭುಗಿಲೆದ್ದಿದ್ದು ಅನೇಕರು ಗಾಯಗೊಂಡಿದ್ರು. ಯುವಕನ ಪೋಸ್ಟ್ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಬಳಿಕ ಈ ಘರ್ಷಣೆ ಭುಗಿಲೆದ್ದಿತ್ತು. ಮುಸ್ಲಿಂ ಸಮುದಾಯದ ಯುವಕರು ಆ ಯುವಕನ ಅಂಗಡಿಯನ್ನ ಧ್ವಂಸ ಮಾಡಿ ಪೊಲೀಸ್ ಪಡೆಗಳ ಮೇಲೂ ದಾಳಿ ನಡೆಸಿದ್ರು. ಯೋಗಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು. ಐ ಲವ್ ಯೋಗಿ ಆದಿತ್ಯನಾಥ್ ಅನ್ನೋ ಬ್ಯಾನರ್ಗಳು ಲಕ್ನೋದ ಪ್ರಮುಖ ರಸ್ತೆಗಳಲ್ಲಿ ಕಾಣಿಸಿದ್ವು. ಇಷ್ಟಕ್ಕೆ ಸುಮ್ಮನಾಗದೆ ಐ ಲವ್ ಬುಲ್ಡೋಸರ್ ಅನ್ನೋ ಪೋಸ್ಟರ್ಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ರು. ಐ ಲವ್ ಮೊಹಮ್ಮದ್ ಕ್ಯಾಂಪೇನ್ ಗಲಭೆಯಿಂದಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೆ ಸಿಟ್ಟಾಗಿದ್ದಾರೆ. ಬರೀ ಸಿಟ್ಟಲ್ಲ, ಸಿಂಹದಂತೆ ಘರ್ಷಿಸಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯಿಂದಾಗಿ ಯಾರಿಗೆಲ್ಲ ನಡುಕ ಶುರುವಾಗಿದೆ ಅನ್ನೋದು ಇಲ್ಲಿದೆ ನೋಡಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಿಎಂ ಆಗಿರೋದೇ ಕೆಲವರಿಗೆ ಭಯ. ಅಂಥದ್ರಲ್ಲಿ ಆಕ್ಷನ್ ಮೂಡ್ಗೆ ಇಳಿದಂತೆ ಕಾಣ್ತಿರುವ ಯೋಗಿ ಗಜ್ವಾ ಎ ಹಿಂದ್ ಕನಸು ಕಾಣ್ತಾ ಇರೋರನ್ನ ನರಕಕ್ಕೆ ಕಳಿಸ್ತೇನೆ ಅಂತ ಬೇರೆ ಹೇಳಿದ್ದಾರೆ. ಆ ಮೂಲಕ ನ್ಯಾಯಾಂಗ ಬಂಧನದಲ್ಲಿರೋ ಮೌಲಾನಾ ತೌಕೀರ್ ರಾಜಾ ಖಾನ್ಗೆ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ. ಈಗಾಗಲೇ ಒಂದು ಟೀಮ್ ತೌಕೀರ್ ರಾಜಾ ಖಾನ್ ಅಕ್ರಮ ಆಸ್ತಿ ಹಾಗೂ ಒತ್ತುವರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ. ಅಧಿಕೃತವಾಗ್ತಿದ್ದಾಗಿಯೇ ಮತ್ತೊಂದು ಸುತ್ತಿನ ಬುಲ್ಡೋಸರ್ ಕಾರ್ಯಾಚರಣೆ ಶುರುವಾಗುತ್ತೆ ಅನ್ನೋ ಭಯ ಶುರುವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 2,000ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಗಿದ್ದು, ಇದರಲ್ಲಿ ಯಾರೆಲ್ಲ ಕಾನೂನು ಸುವ್ಯವಸ್ಥೆಯನ್ನ ಈ ಹಿಂದೆಲ್ಲ ಕೈಗೆತ್ತುಕೊಂಡಿದ್ದಾರೆಯೋ ಅವರಿಗೆಲ್ಲ ಮಾರಿ ಹಬ್ಬ ಕಾದಿದೆ ಅನ್ನೋದನ್ನ ಯೋಗಿ ವಾರ್ನಿಂಗ್ ಬೆಚ್ಚಿ ಬೀಳಿಸಿದೆ. ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಾಗಿನಿಂದಲೂ ಸೈಲೆಂಟ್ ಆಗಿದ್ದ ಸಿಂಹ ಇದೇ ಮೊದಲ ಬಾರಿಗೆ ಇಷ್ಟು ಜೋರಾಗಿ ಗರ್ಜಿಸಿದೆ. ಬಹಿರಂಗವಾಗಿಯೇ ಒಬ್ಬೊಬ್ಬರಿಗೂ ಎಚ್ಚರಿಕೆ ಕೊಟ್ಟಿದ್ದು, ನನ್ನನ್ನ ಹಾಗೂ ನನ್ನ ಸರ್ಕಾರವನ್ನ ಮರೆಯದಿರಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಇದಕ್ಕೂ ಎಚ್ಚೆತ್ತುಕೊಳ್ಳದಿದ್ರೆ ಯೋಗಿಯ ಇನ್ನೊಂದು ಏಟಿಗೂ ಪತರಗುಟ್ಟಬೇಕಾಗುತ್ತೆ. नरेंद्र मोदी को योगी सरकार से प्रेरणा लेनी चाहिए कि राजधर्म कैसे निभाया जाता है. सबका साथ सबका विकास की बात नरेंद्र मोदी करते हैं, लेकिन अपने प्रदेश की बेहतरी का काम जो कर रहा है मैं उसकी तारीफ करूंगा. ये और बात है कि मेरे योगी आदित्यनाथ से इख्तिलाफात हैं,
वो अपनी जगह है, लेकिन अच्छा काम उन्होंने किया है तो मैं उसकी तारीफ करता हूं।